ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ತಮ್ಮನೇಲಿ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಸೊ ನನಗೆ ಒಂದು 2-3 ಕಮೆಂಟ್ ಏನೋ ಬಂದಿತ್ತು, ನಿಮ್ಮ ಜರ್ನಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪಕ್ಕಾ ಮಿಸ್ ಮಾಡಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೇನಾದ್ರು ಯಾರಿಗಾದ್ರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಯೂಟ್ಯೂಬ್ ಜರ್ನಿನ ಸೊ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಟ್ಟು ಹತ್ತತ್ರ 1.5 ವರ್ಷನೇನೋ ಆಗ್ತಾ ಬಂತು. ಸೊ ಅಲ್ಲಿಂದ ಇಲ್ಲಿವರೆಗೂ ಏನಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನಿಮ್ಮ ಯೂಟ್ಯೂಬ್ ಜರ್ನಿನ ಶೇರ್ ಮಾಡಿ ಅಂತ ಹೇಳಿ ಕಮೆಂಟ್ ಬಂತಲ್ಲ ನೋಡಿ, ಆವಾಗ ನಾನು ಅಂದ್ಕೊಂಡೆ ನಾನೇನಂತ ಸಕ್ಸಸ್ನ ನೋಡಿಲ್ಲ, ತುಂಬ ಜನ ಸಕ್ಸಸ್ ನೋಡಿರೋ ಅಂಥರಿದ್ದಾರೆ. ಸೊ ಅದರಲ್ಲಿ ನಂದು ಏನೂ ಅಲ್ವೇ ಅಲ್ಲ. ಸೊ ನಾನು ಇನ್ನೂ ಈ ಒಂದು ಸ್ಟೆಪ್ಪು ಕೂಡ ಹತ್ತಿಲ್ಲ ಇದರಲ್ಲಿ. ಅಂಥದ್ರಲ್ಲಿ ಯೂಟ್ಯೂಬ್ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡೆ. ಸೊ ಇದನ್ನು ಶೇರ್ ಮಾಡಬೇಕೋ ಬೇಡವೋ ಅಂತ ಅನ್ನಿಸ್ತು. ಬಟ್ ಇನ್ನೊಂದು ಕಡೆ ನಾವು ಮಾಡಿರೋ ಕೆಲಸ ನಮಗೆ ದೊಡ್ಡದಲ್ವಾ, ಸೊ ಹಂಗಾಗಿ ಅದು ಕೂಡ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅಂದ್ಕೊಂಡು ಸೊ ನಮಗೆ ನಾವು ಮಾಡೋ ಅಂಥ ಕೆಲಸ ಚಿಕ್ಕದಾಗಿರಲಿ ದೊಡ್ಡದಾಗಲಿ ಖುಷಿ ಅಲ್ವಾ. ಸೊ ಇಷ್ಟೇ ನಾವು ಮಾಡಿರ್ಬೋದು, ಬಟ್ ನಮಗೆ ಖುಷಿ ಇದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಹಾಗಾಗಿ ನಾನು ಯೂಟ್ಯೂಬ್ನ ಜರ್ನಿನ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗ್ತಾ ಬಂತು. ಸೊ ಅಲ್ಲಿಂದ ಇಲ್ಲಿವರೆಗೂ ಏನಾಯಿತು ಅಂತ ಅಂದರೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಮಾಡೋದು ನನಗೆ ಪ್ಲಾನಿಂಗೇ ಇರಲಿಲ್ಲ. ಸೊ ನೋಡ್ತಾ ಇದ್ದೆ, ನಂದು ಆಫ್ಟರ್ ಡೆಲಿವರಿ ನಮ್ಮ ಬಬ್ಲು ಹುಟ್ಟೋದನ್ನೆಲ್ಲ ನೋಡಿ ಆವಾಗ ನೋಡ್ತಾ ಇದ್ದೆ. ಬಟ್ ಪ್ರೆಗ್ನೆಂಟಲ್ಲೇನೋ ತಲೆ ಕೆಡಿಸ್ಕೊಂಡಿರಲಿಲ್ಲ. ಡೆಲಿವರಿ ಆದಮೇಲೆ ಮನೇಲಿ ಬೆಡ್ ರೆಸ್ಟ್ ಅಂತ ಇದ್ನಲ್ಲ ನೋಡಿ ಆವಾಗ ಯೋಚನೆ ಮಾಡ್ತಾಯಿದ್ದೆ. ತುಂಬ ಜನನ ನಾನು ನೋಡ್ತಾ ಇದ್ದೆ. ಅಟ್ ಎ ಟೈಮಿಗೆ ನಾನು ಪ್ರೆಗ್ನೆಂಟ್ ಆದಾಗ ಅವರು ಕೂಡ ಕನ್ಸೀವಲ್ಲಿದ್ದರು. ಸೊ ಅಲ್ಲಿಂದ ನಾನು ನೋಡ್ತಾನೆ ಬರ್ತಾಯಿದ್ದೆ, ನಾವು ಯಾಕೆ ಮಾಡಬಾರ್ದು, ಡೈಲಿ ರೊಟೀನನ್ನು ಇಲ್ಲಿ ಶೇರ್ ಮಾಡ್ಕೊತಿದ್ದಾರಲ್ವ, ಸೊ ನಾವು ಯಾಕೆ ಮಾಡ್ಕೋಬಾರ್ದು ಅಂತ ನನಗೂ ಕೂಡ ಅನ್ನಿಸ್ತು. ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನಾನು ಸುಮಾರು ಟೆಕ್ ಚಾನಲ್ಸ್ಗಳ್ನೂ ಕೂಡ ನಾನು ನೋಡಿದೆ, ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಅದನ್ನು ಸ್ಟಾರ್ಟ್ ಮಾಡಿದೆ. ಸೊ ನನಗೆ ನನ್ನ ತಮ್ಮ ಒಬ್ಬ ನನಗೆ ಸಪೋರ್ಟ್ ಮಾಡಿದ್ದು. ಸೊ ಅಕ್ಕ ನೀನು ರೀತಿ ಮಾಡೋಕ್ಕ ಕ್ಲಿಕ್ ಆಗುತ್ತೆ ಅಕ್ಕ ಅಂತ ಹೇಳ್ಬಿಟ್ಟು. ಸೊ ನಾನೇನಾದರೂ ಸ್ವಲ್ಪ ವ್ಯೂಸ್ ಚೆನ್ನಾಗೋಯ್ತು ಅಂತ ಅವನಿಗೆ ಹೇಳ್ತಾ ಇದ್ರೆ, ಅಕ್ಕ ನಿಂದು ಇದೇನೂ ಅಲ್ಲ, ವ್ಯೂಸು ಇನ್ನೂ ಚೆನ್ನಾಗಿ ಓಡಬೇಕು, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಂದೇನೂ ಅಲ್ಲ, ಸೊ ನೀನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವನಿಗೆ ಹೇಳ್ತಾ ಇದ್ದ. ಪಾಪ ಅವನಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು, ಮೋಟಿವೇಟ್ ಮಾಡ್ತಾ ಇದ್ದ ಅವನು, ಈ ರೀತಿ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಅದಾಗ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ತಾ ಇದ್ದೆ ನಾನು ಇನ್ನೊಬ್ರನ್ನ ಮಾಡಬೇಕಲ್ವ ಅಂತ ಹೇಳಿ. ಸೊ ಮಾಡ್ತಾ ಹೋದೆ. ನನಗೆ ಏನು ಬರುತ್ತೆ, ಸ್ಟಾರ್ಟಿಂಗಲ್ಲಿ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ. ಸೊ ನನಗೇನು ಅಷ್ಟು ತಲೆಯಲ್ಲಿ ಹೋಗ್ತಿರ್ಲಿಲ್ಲ, ನಾನು ವಿಡಿಯೋ ಮಾಡಬೇಕು ಅಷ್ಟೇ. ಆವಾಗ ನನ್ನ ಬಬ್ಲು ಹೆಚ್ಚು ಕಮ್ಮಿ ಒಂದು 5 ತಿಂಗಳು 6 ತಿಂಗಳು ಅಂತ ಅನಿಸುತ್ತೆ, ಏನು ಬಾಣಂತನದಲ್ಲಿ ಸಿಕ್ಕಾಬಟ್ಟೆ ವೀಡಿಯೋಸ್ನ ನೋಡ್ತಾ ಇದ್ದೆ. ಒಂದು 5 ತಿಂಗಳವರೆಗೂ ನೀಟಾಗಿ ನೋಡ್ಕೊಂಡೆ ಅದನ್ನೆಲ್ಲ, ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಮಾಡೋಣ ಅಂತ ಹೇಳಿ ಐ ಥಿಂಕ್ 6 ತಿಂಗಳೇನೋ ಅನಿಸುತ್ತೆ ನನ್ನ ಬಬ್ಲುಗೆ. ಸೊ ಅವಾಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆ ಕಡೆ ನಮ್ಮಮ್ಮ ಕೂಡ ಬಾಣಿತನ ಮುಗಿಸ್ಕೊಂಡು ಆ ಕಡೆ ಊರಿಗೆ ಹೋದ್ರು. ಸೊ ನಾನೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಸೊ ನಾನೇ ಅನ್ನೋದಕ್ಕಿಂತ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ತುಂಬಾ ಇದರಲ್ಲಿ ಏನೋ ನಂಗೆ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಆ ಟೈಮಲ್ಲೂ ಅಷ್ಟೇ ನಂಗೆ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಸಕ್ಸಸ್ ಇವತ್ತು ನಾನು ನೋಡ್ತಿದ್ದೀನಿ ಅಂತ ಅಂದರೆ ನನ್ನ ಮಗಳು ಮತ್ತು ನಮ್ಮ ಮನೆಯವರೇ ಕಾರಣ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರಿಬ್ಬರೂ ಕೂಡ. ಆಮೇಲೆ 6 ತಿಂಗಳು ನಾನು ಬಬ್ಲುಗೇನು ಸಾಲಿಡ್ ಫುಡ್ ಎಲ್ಲ ತಿನ್ನಿಸ್ಬೇಕಾಗಿತ್ತು. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಹೋದೆ. 6 ತಿಂಗಳಿಂದ ನನ್ನ ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಏನೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ವಿಡಿಯೋನ ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಒಂದ್ಸಲ ಏನೋ ನಾನು ಮಾಡೋವಂಥ ಫಸ್ಟು ಸ್ಟಾರ್ಟಿಂಗ್ ಮಾಡಿದ್ದೆ, ನಾನು ಒಂದು ಸ್ವೀಟ್ ರೆಸಿಪಿ ಅಂದರೆ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಸೊ ಅದನ್ನು ಮಾಡಬೇಕಾದ್ರೆ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಇಟ್ಕೊಂಡು ಮಾಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅದು ಗೊತ್ತಾಯಿತು, ವಿಡಿಯೋ ಎಲ್ಲ ಓದಾದ್ಮೇಲೆ ತುಂಬ ಚೆನ್ನಾಗಿ ರೀಚ್ ಆದಮೇಲೆ ಗೊತ್ತಾಯಿತು. ನಮ್ಮ ಅಕ್ಕೊಬ್ರು ಫೋನ್ ಮಾಡಿ ಹೇಳಿದ್ರು, ಏಲಕ್ಕಿ ಮಿಸ್ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗಲ್ಲಿ ತುಂಬಾ ಮಿಸ್ಟೇಕ್ಸ್ನ ಮಾಡಿದ್ದೀನಿ, ನನಗೇನು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಮಾಡಬೇಕು ಎಂತ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಬ್ರು ವಿಡಿಯೋ ನೋಡ್ಕೊಳ್ಳೋದು, ಸೊ ಅವ್ರು ಹಿಂಗೆ ಮಾಡ್ತಿದ್ದಾರಲ್ಲ ನಾವು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಬಟ್ ಒಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಏನಾದ್ರು ಒಂದು ಮಿಸ್ ಆಯಿತು ಅಂತಂದರೆ ಆ ವಿಡಿಯೋ ಅಲ್ಲಿಗೆ ಹೋಗ್ತು.
ಮುಗೀತು. ಮತ್ತೆ ಅದೇ ವಿಡಿಯೋನೇ ಮತ್ತೆ ಇನ್ನೊಂದ್ಸಲ ಮಾಡ್ತಾಯಿದ್ದೆ, ಮತ್ತೆ ಎಲ್ಲ ಹೆಚ್ಕೊಂಡು ಮತ್ತೆ ಎಲ್ಲ ಅಡುಗೆನ ಹೊಸ್ದಾಗಿ ಮಾಡ್ಕೊಳ್ತಾ ಇದ್ದೆ. ಬಟ್ ಸಿಕ್ಕಾಬಿಟ್ಟೆ ತಲೆ ಬಿಸಿ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾ ಇಲ್ಲ, ಅಮ್ಮ ಕೂಡ ಇರಲಿಲ್ವಾ, ನಮ್ಮ ಮನೆಯವರು ಕೂಡ ಬೆಳಗ್ಗೆ ಹೋದರೆ ಸಂಜೆ ಬರ್ತಿದ್ರಾ. ಸೊ ಆ ಟೈಮಲ್ಲಿ ಪಾತ್ರೆಗಳಂತೂ ಒಂದು ಗಾಡಿ ಆಗೋಗ್ಬಿಡವು. ಹೆಚ್ಚು ಕಮ್ಮಿ ನಾನೊಂದು 7 ತಿಂಗಳ ತನಕನೇನೋ ತಣ್ಣೀರನ್ನ ಮುಟ್ಟಿಸ್ಲಿಲ್ಲ. ನಮ್ಮ ಮನೆಯವರು ಪಾಪ ಅವರೇ ಮಾಡಿಕೊಡೋರು. ನನ್ನ ಮಗಳು ಇದ್ಲು, ನಮ್ಮ ಮನೆಯವರಿದ್ದರು, ಅಮ್ಮ ಬಂದು ಹೋಗಿ ಮಾಡ್ತಾಯಿದ್ರು. ಸೊ ಹಂಗಾಗಿ 7 ತಿಂಗಳ ತನಕ ಗಂಡು ಮಗು ಬೇರೆ ಅಂತ ಹೇಳ್ಬಿಟ್ಟು ತಣ್ಣೀರೇನು ಮುಟ್ಟಿಸಿರಲಿಲ್ಲ. ಸೊ ಹಂಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಸಿಂಕ್ ತುಂಬ ಪಾತ್ರೆ ಆಗಿಬಿಡೋದು. 2 ಸಲ ಗೊತ್ತಾಗ್ತಿರ್ಲಿಲ್ವಲ್ಲ, ಒಂದೇನೋ ಮಿಸ್ ಆಯಿತು ಅಂತಂದರೆ ಮತ್ತೆ ಆ ವಿಡಿಯೋನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಹೊಸ್ದಾಗಿ ವಿಡಿಯೋನ ಮಾಡ್ತಾಯಿದ್ದೆ. ಹೊಸ್ದಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಮತ್ತೆ ಎಲ್ಲ ಹೊಸ್ದಾಗೆಲ್ಲ ಹೆಚ್ಕೊಂಡು ಮತ್ತೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಅಡುಗೆ ಮಾಡಬೇಕಾಗಿತ್ತು. ಸೊ ಆ ರೀತಿ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಯಿತು. ಅವ್ರು ಬರೋ ಅಷ್ಟೊತ್ತಿಗೆ ಸಿಂಕ್ ತುಂಬ ಪಾತ್ರೆಗಳು ಬಿದ್ದಿರೋದು. ಪಾಪ ತೊಳೆಯೋಕ್ಕಂತೂ ಬಿಡ್ತಿರ್ಲಿಲ್ಲ. ಆ ಟೈಮಲ್ಲೇ ಸ್ವಲ್ಪ ಥಂಡಿ ಬೇರೆ ಇತ್ತಲ್ವ. ಸೊ ಹಂಗಾಗಿ ಶೀತ ಆಗುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು ತೊಳೆಯೋಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಆದರೂ ಕೂಡ ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ದಾರೆ ಆ ಟೈಮಲ್ಲೆಲ್ಲ. 1 ವರ್ಷ ಆಗೋ ತನಕನೂ ಕೂಡ ಅದೇ ಆಗೋಯ್ತು. ನನ್ನ ತಲೆಯಲ್ಲಿ ಏನಿತ್ತು ಗೊತ್ತಾ, ಬೆಳಗ್ಗೆ ಎದ್ದರೆ ಏನಪ್ಪ ತಿಂಡಿ ಮಾಡಬೇಕು ಅನ್ನೋದಿರಲಿಲ್ಲ. ಬೆಳಗ್ಗೆ ಎದ್ದರೆ ಏನು ವಿಡಿಯೋ ಮಾಡಬೇಕು, ಸಂಜೆ ಆದರೆ ಏನು ವಿಡಿಯೋ ಮಾಡಬೇಕು, ರಾತ್ರಿ ಎಲ್ಲ ಎಡಿಟಿಂಗ್ ಮಾಡ್ಕೊಬೇಕು, ಇದೇ ಮೈಂಡ್ಸೆಟ್ಟಲ್ಲಿ ಓಡ್ತಾ ಇತ್ತು. ಸಾಲದಾಗಮ್ಮಿ ವಿಡಿಯೋ ಎಲ್ಲ ರೆಡಿ ಆಯಿತು ಅನ್ನೋ ಅಷ್ಟೊತ್ತಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡೋದು. ಸೊ ಯಾವ ಥರ ಅಂತ ಅಂದರೆ, ಇಲ್ಲ ಕೈನ್ ಮಾಸ್ಟರ್ ಏನಾದ್ರು ಪ್ರಾಬ್ಲಮ್ ಆಗೋದು, ಇಲ್ಲಾಂದರೆ ವಿಡಿಯೋ ಡೌನ್ಲೋಡ್ ಆಗ್ತಿರ್ಲಿಲ್ಲ, ಏನಾದರೂ ಒಂದು ಸಮಸ್ಯೆ. ಫೈನಲ್ ಆಗಿ ನಾನು ಕಂಪ್ಲೀಟಾಗಿ 1 ದಿನನೂ ಕೂಡ ನೆಮ್ಮದಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್. ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸುಮಾರು ಸಲ ಹಂಗಾಗಿದೆ, ಪ್ರಾಬ್ಲಮ್ಗಳಾಗಿದ್ದಾವೆ. ಕೆಲವೊಂದು ಸಲ ನನ್ನ ವಿಡಿಯೋ ನಾನೇನು ಅಪ್ಲೋಡ್ ಮಾಡ್ತಾ ಇದ್ದೆ, ಸೊ ಅದನ್ನು ಇನ್ನೊಂದ್ಸಲಿ ನೋಡ್ತಿದ್ದೆ ನಾನು, ಸರಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಮತ್ತೆ ಮಿಸ್ಟೇಕ್ ಆಯಿತು ಅಂತಂದರೆ ಮತ್ತೆ ಆ ವಿಡಿಯೋನ ತೆಗೆದು ಮತ್ತೆ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಈವನ್ ಈ ಥರ ಏನು ರೆಸಿಪಿಗಳನ್ನೆಲ್ಲ ಮಾಡಿದಾಗ ಅಲ್ಲೇನಾದ್ರು ಒಂಚೂರು ಮಿಸ್ಟೇಕ್ ಆಯಿತು ಅಂತಂದರೆ ಮತ್ತೆ ಆ ವಿಡಿಯೋ ತೆಗೆದು ಮತ್ತೆ ಹೊಸ್ದಾಗಿ ಅಡುಗೆ ಮಾಡೋದು, ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋದು, ಈ ರೀತಿ ಆಗ್ತಾಯಿತ್ತು. ಸೊ ಸಿಕ್ಕಾಪಟ್ಟೆ ಸಮಸ್ಯೆ ಫೇಸ್ ಮಾಡಿದ್ದೀನಿ. ಫೈನಲಿ ಆಗಿ ನಾನು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಹತ್ತತ್ರ ಒಂದು 7-8 ತಿಂಗಳೇನೋ ಆಗೋಯಿತು. ಸೊ ನಾನು ನಡುವೆ ಬಿಟ್ಬಿಟ್ಟೆ. ನನ್ನ ತಂಗಿ ಮದುವೆ ಟೈಮ್ ಆಗಿರ್ಬೋದು, ಅಥವಾ ಬಬ್ಲುಗೆ ಹುಷಾರಿಲ್ಲ, ಅದು ಇದು ತಲೆ ಬಿಸಿ ಅಂತ ಹೇಳ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಸೊ ಆವಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡೋದಲ್ಲ, ಆವಾಗ ಶಾರ್ಟ್ಸ್ ಹಾಕಿ ನಾನು ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿಕೊಂಡೆ. ಸೊ ಆವಾಗ ಚೆನ್ನಾಗಿ ಸಬ್ಸ್ಕ್ರೈಬರ್ಸು ಅರ್ನ್ ಆದರು. ಆ್ಯಂಡ್ ವಾಚ್ ಟೈಮ್ ಕೂಡ ಬೇಗನೆ ಕಂಪ್ಲೀಟ್ ಆಗೋಯಿತು ನಂದು. ಸಬ್ಸ್ಕ್ರೈಬರ್ಸಿಗಿನ್ನ ವಾಚ್ ಟೈಮು ನಂದು ಬೇಗನೆ ಕಂಪ್ಲೀಟ್ ಆಗೋಯಿತು. ಸೊ ಪ್ರತಿ ಸಲನೂ ಕೂಡ ನಾನು ಹೇಳ್ತಿರ್ತೀನಿ, ಸೊ ಸಬ್ಸ್ಕ್ರೈಬರ್ಸು ಎಷ್ಟು ಮುಖ್ಯನೋ ವಾಚ್ ಟೈಮು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ನೀವು ಫಸ್ಟು ನಿಮ್ಮ ಏನು ಥೀಮ್ ಇರಬೇಕು, ಏನು ನಮ್ಮ ತಲೆಯಲ್ಲಿ ಓಡ್ತಿರ್ಬೇಕು ಅಂತಂದರೆ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಬೇಕಾದರೂ ಅರ್ನ್ ಮಾಡ್ಕೋಬೋದು. ಬಟ್ ವಾಚ್ ಟೈಮ್ ಇದೆಯಲ್ಲ, ಸೊ ನಮಗೋಸ್ಕರ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ತೀರಾ ಕಡಿಮೆ, ಆಯಿತಾ. ಸೊ ನೀವು ವಾಚ್ ಟೈಮ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಕೊಂಡು ಹೋಗಿ. ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಯಿತು ಅಂತಂದರೆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಕಾಗಿ ಅರ್ನ್ ಆಗ್ತಾ ಹೋಗ್ತಾರೆ. ಸೊ ಅದೇ ರೀತಿ ಆಯಿತು. ಈ ಥರ ಜರ್ನಿ ಸ್ಟಾರ್ಟ್ ಆಯಿತು ನಂದು. ಏನು ಮಕ್ಕಳನ್ನ ಸುಧಾರಿಸ್ಕೊ, ಅವಳನ್ನ ಸ್ಕೂಲಿಗೆ ಕಳಿಸ್ಬಿಡು, ಅಷ್ಟೊತ್ತಿಗೆ ಇವನಿಗೆ ಸ್ನಾನ, ಸಾಲಿಡ್ ಫುಡ್ ಬೇರೆ ಸ್ಟಾರ್ಟ್ ಮಾಡಿದ್ನ ಅವಾಗ 6 ತಿಂಗಳಲ್ಲಿ. ಸೊ ಅಷ್ಟೆಲ್ಲ ಕೂಡ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದಿಷ್ಟು ಗ್ಯಾಪ್ ಸಿಗಲಿ ಸಾಕು, ಆ ಗ್ಯಾಪಲ್ಲಿ ಏನಾದರೂ ವಿಡಿಯೋ ಮಾಡ್ಕೋಬೇಕಲ್ಲ ಅಂತ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಡುವೆ ಸ್ವಲ್ಪ ಸಬ್ಸ್ಕ್ರೈಬರ್ಸು ಯಾಕೋ ಅಷ್ಟೊಂದು ಆಗಲಿಲ್ವಲ್ಲ. ಸೊ ಆವಾಗ ನನಗೆ ಅನ್ನಿಸ್ತು, ಬೇಡ ಬಿಡು ಅತ್ತಗೆ ಅಂತ ಅನ್ನಿಸ್ಬಿಡೋದು. ಸೊ ಬಟ್ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಯಾವಾಗ ಬರ್ತಾಯಿದ್ರು ನೋಡಿ, ಯಾವಾಗ ಚೆನ್ನಾಗಿ ಅರ್ನ್ ಆಗ್ತಾಯಿದ್ರು, ಆವಾಗ ನನಗೆ ಒಂಥರ ಕಾನ್ಫಿಡೆಂಟ್ ಬರೋದು, ಮಾಡ್ಬೋದಲ್ವ, ಮಾಡೋಣ, ಯಾರ್ಯಾರೋ ಹೆಂಗೆಂಗೋ ಮಾಡ್ತಾರಂತೆ, ನಾವು ಇಷ್ಟು ನೀಟಾಗಿ ಮಾಡಿದ್ರು ಕೂಡ ಯಾಕೆ ಆಗ್ತಾಯಿಲ್ಲ, ಯಾಕೆ ಆಗಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋದೆ. 1000 ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ 4000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಹೋಯಿತು. ನೆಕ್ಸ್ಟ್ ಪ್ರೊಸೀಜರು ಅಲ್ಲಿಂದ ಸ್ಟಾರ್ಟ್ ಆಯಿತು. ಈಗ ಏನು ಸಬ್ಸ್ಕ್ರೈಬರ್ಸ್ನು ಮತ್ತು ವಾಚ್ ಟೈಮು ಕಂಪ್ಲೀಟ್ ಮಾಡಬೇಕಾದ್ರೆ ಒಂಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ. ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲೂ ಬರ್ತಿರ್ಲಿಲ್ಲ, ಅಟ್ ಎ ಟೈಮಿಗೆ ನಿದ್ದೆ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ ನನಗೆ. ಎಷ್ಟೋ ದಿನಗಳು ನೀವು ನಂಬಲಿಕ್ಕಿಲ್ಲ ಫ್ರೆಂಡ್ಸ್, ಆ ಬಾಣಂತನದಲ್ಲಿ ರೆಸ್ಟ್ ಮಾಡಬೇಕು ಏನು ಹೆಣ್ಮಕ್ಳು, ಬಟ್ ನನಗೆ ಅದು ಆಪ್ಷನ್ನೇ ಸಿಗಲಿಲ್ಲ. ನನಗೆ ಇತ್ತು, ಬಟ್ ನಾನು ಅದನ್ನು ಕರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ತಲೆಯಲ್ಲಿ ಇದು ಓಡ್ತಾ ಇತ್ತು, ಏನು ನಾನು ಯೂಟ್ಯೂಬ್ ಮಾಡಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಈ ಕಡೆ ಕಾನ್ಸಂಟ್ರೇಷನ್ ಇರ್ತಲ್ಲ, ಸೊ ಆ ಕಡೆ ನಾನು ರೆಸ್ಟ್ ಮಾಡೋ ಕಡೆ ಫೋಕಸ್ ಮಾಡಲೇ ಇಲ್ಲ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಿರ್ಲಿಲ್ಲ. ಬಟ್ ಮಕ್ಕಳಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ತಿರ್ಲಿಲ್ಲ. ನನ್ನ ಬಬ್ಲುಗೆ ಎಷ್ಟು ಗಂಟೆಗೆ ಆವಾಗ
ಬಬ್ಲುಗೆ 10:30 11 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ಬಿಡ್ಬೇಕಿತ್ತು, ಮಲಗಿಸ್ಬಿಡ್ಬೇಕಿತ್ತು. ಮಧ್ಯಾಹ್ನ ಅವ್ನಿಗೆ ಏನಾರು ಒಂಚೂರು ತಿನ್ನಿಸ್ಕೊಂಡು ಇನ್ನು ಸಂಜೆ ಒಂಚೂರು ಈ ಥರ ಟೈಮಿಂಗ್ಸ್. ಅವನದ್ರಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕೂಡ ಏನು ವೇರಿಯೇಷನ್ ಮಾಡಿಸ್ತಿರ್ಲಿಲ್ಲ ಟೈಮಿಂಗ್ಸಲ್ಲಿ, ಊಟ ತಿಂಡಿ ಟೈಮಿಂಗ್ಸಲ್ಲಿ. ಬಟ್ ನನ್ನದೇ ನನಗೆ ವೇರಿಯೇಷನ್ ಆಗೋಗೋದು, ಸರಿಯಾಗಿ ಊಟ ತಿಂತಿರಲಿಲ್ಲ. ಹೆಂಗಾಗಿದೆ ಅಂದರೆ ಆ ಟೈಮಲ್ಲಿ ನೀವು ಏನು ನಾನು ಫಿಲ್ಟ್ರ್ ಹಾಕಿರೋದನ್ನ ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದು. ಬಟ್ ನಾನು ನಿಜಕ್ಕೂ ನೋಡ್ತೀರಾ ಅಂತಂದರೆ ಖಂಡಿತ ಭಯ ಆಗೋಗೋದು. ಕಣ್ಣದ್ರೆಲ್ಲ ಒಳಗೆ ಹೋಗ್ಬಿಡೋದು, ಮುಖ ಎಲ್ಲ ಒಂಥರ ಅನ್ನಿಸ್ತಿತ್ತು. ಈಗ ನಾರ್ಮಲಿ ನಾವು ಯೂಶ್ವಲಿ ಚೆನ್ನಾಗಿದ್ದಾಗ ನಮ್ಮ ಫೇಸ್ ಹೆಂಗಾಗಿರುತ್ತೆ, ಸೊ ನಾವೇನಾದ್ರು ಟೆನ್ಷನ್ನು ಈ ಥರ ಪ್ಲೆಷರ್ಸ್ ಎಲ್ಲ ತಗೊಂಡಾಗ ಆಟೋಮೆಟಿಕ್ಕಾಗಿ ನಮ್ಮ ಏನು ಫೇಸು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಂದು ಕೂಡ ಇತ್ತು. ಬಟ್ ಫಿಲ್ಟ್ರ್ ಹಾಕೋದ್ರಿಂದ ತಲೆ ಬಿಸಿ ಏನಾಗಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ನಾನು ನೋಡ್ಕೊಳ್ಳೋಕ್ಕೆ ನನಗೆ ಒಂಥರ ಹಿಂಸೆ ಅನ್ಸೋದು. ಸೊ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೆ ನಾನು. ಏನೋ ಒಂದು ಮಾಡ್ತಿದ್ದೀನಿ, ಮಾಡಬೇಕು ಅಷ್ಟೇ. ಇವತ್ತಿನೇ ವಿಡಿಯೋ ಮಾಡೋದು, ನಾಳೆ ಏನು ವಿಡಿಯೋ ಮಾಡೋದು, ಅದ್ರ ಬಗ್ಗೆ ಏನು ಮಾತಾಡೋದು ಅಂತೆಲ್ಲ ಕೂಡ ತಲೆ ಕೆಡಿಸ್ಕೊಂತ ಹೋಗ್ತಿದ್ದೆ. ಇದೊಂಥರ ಲೈಫ್ ಆಯಿತು ಅಂತಂದರೆ, ಅಂದರೆ ಇದೊಂಥರ ಪೀರಿಯಡ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಂದು ಏನು ವಾಚ್ ಟೈಮು ಮತ್ತು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದಮೇಲೆ, ಅದಾದಮೇಲೆ ಒಂಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾಯಿತು. ಸರಿ ಆಯಿತು, ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ರೀಯೂಸ್ಡ್ ಕಂಟೆಂಟ್ ಅಂತ ಹೇಳಿ ಫಸ್ಟ್ ಅಟೆಂಪ್ಟಲ್ಲೇ ಬಂತು ನನಗೆ. ಸೊ ನನಗೆ ತಲೆ ಓಡಲಿಲ್ಲ, ಅಯ್ಯೋ ದೇವ್ರೆ ಇದೇನಪ್ಪ ರೀಯೂಸ್ಡ್ ಕಂಟೆಂಟು, ಇದು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನನಗೆ, ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು. ನಾನು ತುಂಬ ವಿಡಿಯೋನ ಹಾಕಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಇದರಲ್ಲೇ ರಿಯೂಸ್ಡ್ ಕಂಟೆಂಟ್ ಮಾಡಿದ್ದೀರಾ ಅಂತೇಳಿ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಟೀಮ್ನವರು ಹೇಳಲ್ಲ. ಬಟ್ ನಾನು ಎಲ್ಲಿಂದ ಹುಡ್ಕೋದು, ನನಗೆ ಯಾವ ವಿಡಿಯೋ ಅಂತ ಗೊತ್ತಾಗೋದು, ಮಕ್ಕಳು ನೋಡ್ಕೊಳ್ಳೋದಾ ಅಥವಾ ರಿಯೂಸ್ಡ್ ಕಂಟೆಂಟ್ ಎಲ್ಲಿದೆ ಅಂತ ಇದು ಮಾಡೋದು, ತಲೆ ಕೆಟ್ಟೋಯ್ತು. ಸೊ ನಾನು ತುಂಬ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಸೊ ಯಾವುದೂ ಅಷ್ಟು ನನಗೆ ಕ್ಲಾರಿಟಿ ಸಿಗಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಯಾರೋ ಒಬ್ಬರನ್ನ ಕನ್ಸಲ್ಟ್ ಮಾಡಿದೆ, ಬಟ್ ಅವರು ಡಿಮ್ಯಾಂಡ್ ಮಾಡಿದ್ರು. ಸೊ ನನಗೆ ಅದು ಯಾಕೋ ಲೈಕ್ ಆಗಲಿಲ್ಲ. ಬಟ್ ಫೈನಲಿ ನಮ್ಮ ಮನೆಯವರು ಕೊಟ್ಬಿಡೋಣ ಬಿಡು ಅಂತೆಲ್ಲ ಹೇಳಿದ್ರು. ಬಟ್ ನನಗದು ಬೇಡ, ನಾವು ಕಷ್ಟಪಟ್ಟು ಮಾಡಿರೋದಲ್ವ, ಸೊ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ. ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಸೊ ಏನಾದ್ರು ಒಂದು ಸಜೆಷನ್ ಕೂಡ ಹಂಗೆ ಇದ್ದೇ ಇರುತ್ತೆ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಸರಿ ಆಯಿತು, ಬೇಡ ಬಿಡಮ್ಮ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಇದ್ದರು, ಯೂಟ್ಯೂಬ್ ಅವರು. ಸೊ ಅವರಿಗೂ ಕೂಡ ಕನ್ಸಲ್ಟ್ ಮಾಡಿ ಕೇಳಿದ್ವಿ. ಅವರು ಈ ರೀತಿ ಆಗಿದೆ, ನೀಟಾಗಿ ನೀವೇ ಚಾನಲ್ನ ಚೆಕ್ ಮಾಡ್ಕೋಬೇಕು, ನಿಮ್ಮ ವಿಡಿಯೋನ ನೀವೇ ಚೆಕ್ ಮಾಡಬೇಕು, ಎಲ್ಲಾದರೂ ಯೂಸರ್ ಕಂಟೆಂಟನ್ನು ನೀವು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರು. ಬಟ್ ನನಗೆ ಆವಾಗಲೂ ಕ್ಲಾರಿಟಿ ಸಿಗಲಿಲ್ಲ. ಎಲ್ಲಿ ನೋಡ್ತೀರಾ ಅಷ್ಟು ವೀಡಿಯೋಸ್ನಲ್ಲಿ, ಎಲ್ಲಿ ಅಂತ ನೋಡ್ತೀರಾ, 1-2 ವಿಡಿಯೋ ಆದರೆ ಬಿಡು ಹೋಗಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹಾಕಿರೋ ಅಷ್ಟು ವಿಡಿಯೋದಲ್ಲಿ ಎಲ್ಲಿ ಅಂತ ಹುಡ್ಕೋದು. ಸೊ ಅವಾಗ ಸ್ವಲ್ಪ ತಲೆ ಕೆಟ್ಟೋಯ್ತು. ಅವಾಗ ಒಂದು ವಾರ 15 ದಿನ ಎಲ್ಲ ನೀಟಾಗಿ ಊಟ ಮಾಡಲಿಲ್ಲ, ತಲೆ ಕೆಡಿಸ್ಕೊಂಡು ಕೂತ್ಕೊಂಡೆ. ನಾವಿಷ್ಟು ಕಷ್ಟಪಟ್ಟು ಮಾಡಿದ್ರೂ ಕೂಡ ನಮಗೇನು ಎಫರ್ಟ್ ಸಿಗ್ತಿಲ್ವಲ್ಲ ರೀ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೂತ್ಕೊಬಿಟ್ಟೆ. ಎಷ್ಟೋ ದಿನ ಹತ್ತಿದ್ದು ಕೂಡ ನಿಜ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ, ಏನಾದರೂ ಒಂದು ಚಿಕ್ಕ ಮಿಸ್ಟೇಕ್ ಆಯಿತು, ಅದು ನಮಗೆ ಗೊತ್ತಾಗ್ತಿಲ್ಲ ನಮಗೆ ಸರಿ ಮಾಡ್ಕೊಳ್ಳೋದು ಅಂತ ಅಂದಾಗ ಖಂಡಿತವಾಗ್ಲೂ ಅವ್ರು ಎಫರ್ಟ್ ಹಾಕಿರ್ತಾರಲ್ಲ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಸೊ ಆಮೇಲೆ ನನಗೆ ಸಿಕ್ಕಿದ್ದೆ ಅವರು. ಸೊ ಆ್ಯಕ್ಚುಲಿ ನಾನು ಹೇಳಿದ್ದೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಅದೇ ಮಾಡ್ತೀನಿ, ಅವ್ರ ಬಗ್ಗೆನೇ ಮಾಡ್ತೀನಿ. ಒಂದು ಮಾತು ಕೇಳೋಣ ಅಂತ ಅಷ್ಟೇ ಇದ್ದೀವಿ, ಬ್ರದರ್ ಹಿಂಗೆ ಮಾಡ್ತಿದ್ದೀನಿ. ಸೊ ನಿಮ್ಮ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಮಾಡೋಣೋ ಬೇಡವೋ ಅಂತ ಅವ್ರು ಒಂದು ಮಾತು ಕೇಳೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಖಂಡಿತವಾಗ್ಲೂ ಅದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಕೇಳ್ತೀನಿ, ಸರ್ ಈ ರೀತಿ ಇದೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಮಾಡಿ ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ತೀನಿ ಸರ್ ಅಂತ ಕೇಳ್ತೀನಿ ಅವ್ರ ಒಪಿನಿಯನ್ನ. ಸೊ ಅವರು ಓಕೆ ಅಂತಂದರೆ ಖಂಡಿತವಾಗ್ಲೂ ಇದಾಗ ಒಂದು 2 ವಿಡಿಯೋಕ್ಕೆ ಖಂಡಿತವಾಗ್ಲೂ ನಾನು ಆ ವಿಡಿಯೋ ಮಾಡ್ತೀನಿ ಅವ್ರ ಬಗ್ಗೆನ. ಸರಿ, ಅವ್ರನ್ನ ಕನ್ಸಲ್ಟ್ ಮಾಡಿದೆ ಬ್ರದರ್ನ. ಸೊ ಅವರು ಯೂಟ್ಯೂಬರೇ ಅಂತ ಹೇಳಿದ್ದೀನಲ್ವ. ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ನನಗೆ ಹೇಳ್ತಾ ಡೈರೆಕ್ಷನ್ ಕೊಡ್ತಾ ಹೋದರು. ಮೇಡಮ್ ಹಿಂಗೆ ಮಾಡಿ ಸಿಸ್ಟರ್ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ತಾ ಹೋದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರೆಲ್ಲ ಒಂದ್ಸಲ ಚಾನಲ್ನ ವಿಸಿಟ್ ಮಾಡಿ ನೋಡಿ ಸರ್ ಅಂತ ಅಂದ. ಬಟ್ ಅವರು ಪಾಪ 2 ಚಾನಲ್ನ ಮೇಂಟೈನ್ ಮಾಡ್ಕೊಂಡು, ಅವರು ಡ್ಯೂಟಿನ ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗೋದು. ನಾವು ಯೋಚನೆ ಮಾಡಬೇಕಲ್ವ, ಈಗ ನಮ್ಮದೇನೋ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಇನ್ನೊಬ್ರಿಗೂ ನಾವು ಪ್ರಾಬ್ಲಮ್ ಕೊಡಬಾರ್ದು. ಸೊ ಅದೇನಿದೆ ಅಂತ ನೋಡ್ಬಿಟ್ಟು ಫ್ರೀ ಮಾಡ್ಕೊಂಡು ನೋಡಿ ಸರ್ ಅಂತ ಹೇಳಿದ್ದೆ. ಸರಿ ಆಯಿತು ಅಂತೇಳಿ ಅವರು ನೋಡಿ ಹೇಳ್ತೀನಿ ಅಂತ ಹೇಳಿದರು. ಸೊ ಅವರಿಗೂ ಕೂಡ ಕೆಲವೊಂದು ನೋಟಿಸ್ ಮಾಡಿ ಹೇಳಿದರು ನನಗೆ, ಇದನ್ನು ನೀವು ಯೂಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳಿದರು. ಸೊ ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿದೆ. ಮತ್ತೆ ನಾನು ಮಾನಿಟೈಸೇಷನ್ ಸೆಕೆಂಡ್ ಟೈಮು ಅಪ್ಲೈ ಮಾಡಿದೆ. ಸೊ ಸೆಕೆಂಡ್ ಟೈಮು ಕೂಡ ನನಗೆ ಮತ್ತೆ ರಿಯೂಸ್ಡ್ ಕಂಟೆಂಟ್ ಅಂತಲೇ ಬಂತು. ಸೊ ನಾನು ಎಂತ ಮಾಡೋದಪ್ಪ, ಮತ್ತೆ ಅವರಿಗೆ ಕಾಲ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಅವರು ನಾನು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅವರಾಗೆ ಫ್ರೀ ಮಾಡಿಕೊಂಡು ಕಾಲ್ ಮಾಡಬೇಕಿತ್ತು. ಅವರು 2 ಚಾನಲ್ನ ಮೇಂಟೈನ್ ಮಾಡಿಕೊಂಡು, ಅವ್ರ ಡ್ಯೂಟಿನ ಮಾಡಿಕೊಂಡು, ಆ ಗ್ಯಾಪಲ್ಲಿ ನಮ್ಮಂಥ ಯೂಟ್ಯೂಬರ್ಸ್, ನನ್ನದೇ ಅಂತ ಅಲ್ಲ, ಸುಮಾರು ಯೂಟ್ಯೂಬರ್ಸು ಕೂಡ ನನ್ನಾಗೆ ಕೂಡ ಅವರಿಗೆ ಏನು ಮೆಸೇಜ್ ಮಾಡೋ ಪ್ರಾಬ್ಲಮಿಗೆ ಏನು ಸೊಲ್ಯೂಷನ್ ಅಂತ ಕೇಳೋರು ಕೂಡ ಇದ್ದೇ ಇರ್ತಾರೆ.
ಸೊ ಅದೇ ರೀತಿಯೇ ನಾನು ಅನ್ಕೊಂಡು ಸುಮ್ಮನಾದೆ. ಸೊ ನೋಡೋಣ, ಅವರೇ ಫ್ರೀ ಆದಾಗ ನಾನು ಮೆಸೇಜ್ ಹಾಕೋದು ಆಗ್ತಾಯಿದ್ದೆ ಅವರಿಗೆ, ಆ ಮೆಸೇಜ್ ಅವರು ಫ್ರೀ ಮಾಡಿಕೊಂಡು ನನಗೆ ರಿಪ್ಲೈ ಮಾಡೋರು. ಸೊ ನಾನು ಫಸ್ಟ್ ಟೈಮು ನಂದು ಏನು ಮೊನಿಟೈಸೇಷನ್ ಅಪ್ಲೈ ಮಾಡಾದ್ಮೇಲೆ ನಂದು ಯೂಸ್ಡ್ ಕಂಟೆಂಟು ಅಂತ ಬಂತಲ್ಲ, ಸೊ ಅವರೆಲ್ಲ ಹೇಳ್ಕೊಟ್ರು ನೆಕ್ಸ್ಟ್ ಪ್ರೊಸೀಜರ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನೊಂದು ಅವರ ಯೂಟ್ಯೂಬ್ ಟೀಮ್ಗೆ ಒಂದು ಅಪೀಲ್ ವಿಡಿಯೋನ ಹಾಕಬೇಕಾಗಿದ್ದು. ಸೊ ನನಗೆ ಅಷ್ಟು ಬರ್ತಿರಲಿಲ್ಲ. ಅದರಲ್ಲಿ ಏನಿದೆ ಫ್ರೆಂಡ್ಸ್, ಬರೋದನ್ನು ಬರ್ತಿದೆ ಅಂತ ಹೇಳ್ಬೇಕು. ಇಲ್ಲ ಅಂತಂದರೆ ನಮಗೆ ಬರಲ್ಲ ಅಂತ ಹೇಳೋದ್ರಲ್ಲಿ ಏನು ಸಂಕೋಚ ಇಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ ಚಿಕ್ಕ ಪುಟ್ಟ ಇಂಗ್ಲೀಷು ವರ್ಡ್ಸ್ ಎಲ್ಲ ಗೊತ್ತಿತ್ತು. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಒಂದು ಅಪೀಲ್ ವಿಡಿಯೋನ ರೆಡಿ ಮಾಡಿದೆ. ಬಟ್ ಅವರು ಅದನ್ನು ನೋಡಿಬಿಟ್ಟು ಈ ಥರ ಅಲ್ಲ ಮೇಡಮ್ ಅಪೀಲ್ ವಿಡಿಯೋ ಮಾಡೋದು, ಸೊ ನಿಮ್ಮ ಏನು ಒಂದು ಲ್ಯಾಂಗ್ವೇಜಲ್ಲಿ ನೀವು ಮಾಡಿದ್ದೀರಾ, ಬಟ್ ಈ ಲ್ಯಾಂಗ್ವೇಜಲ್ಲಿ ಮಾಡೋ ಹಾಗಿಲ್ಲ, ಸೊ ನಾನೊಂದು ರೆಡಿ ಮಾಡಿಕೊಡ್ತೀನಿ ಅಂತೇಳಿ ಅವರು ಅಪೀಲ್ ವಿಡಿಯೋನ ರೆಡಿ ಮಾಡ್ಕೊಂಡು ಕೊಟ್ಟರು. ಸೊ ಅದು ಕೂಡ ನನಗೆ ರಿಜೆಕ್ಟ್ ಆಯಿತು. ಮತ್ತೆ ರಿಯೂಸ್ಡ್ ಕಂಟೆಂಟು ಅಂತೇಳಿ ಸೆಕೆಂಡ್ ಟರ್ಮು ಕೂಡ ಅದೇ ರೀತಿಯೇ ಆಯಿತು. ಮತ್ತೆ ಬ್ರದರಿಂಗ್ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ ಅಂತ ಅಂದೆ. ಸೊ ಆಯಿತು, ಏನೂ ಆಗಲ್ಲ ಸಿಸ್ಟರ್, ಕೆಲವೊಂದು ಸಲ ಹಿಂಗಾಗಿ ಆಗುತ್ತೆ. ಸೊ ತುಂಬ ಸಲ ಆಗಿರೋದು ಉಂಟು ಎಲ್ರಿಗೂ ಕೂಡ, ನಿಮಗೆ ಅಂತ ಏನಲ್ಲ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಹೋಪನ್ನು ಕಳ್ಕೊಬೇಡಿ. ಸೊ ನೀವು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಅದು ಅಂತ ಹೇಳಿದ್ರು. ಸೊ ಅವಾಗ ಅದ್ರ ಬಗ್ಗೆ ಎಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ, ನಿಮ್ಮಂಥ ಯೂಟ್ಯೂಬರ್ಸಿಗೆ ಮನೆಗೆ ಒಬ್ಬೊಬ್ರಿಗೆ ಆಗಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅವ್ರು ಪೇಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಎಲ್ಲರೂ ಕೂಡ ಅವರು ಸ್ವಲ್ಪ ಡೀಪಾಗಿ ನೋಡ್ತಾರೆ ಈ ಚಾನಲಲ್ಲಿ ಏನಿದೆ, ಇವ್ರು ಏನು ಕಂಟೆಂಟ್ ಮಾಡ್ತಿದ್ದಾರೆ, ಕರೆಕ್ಟ್ ಇದ್ದಾರಾ, ರೈಟ್ ಇದ್ದಾರಾ, ರಾಂಗ್ ಇದ್ದಾರಾ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡಿಬಿಟ್ಟು ಆಮೇಲೆ ನಿಮ್ಮನ್ನು ಯೂಟ್ಯೂಬ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಸೆಕೆಂಡ್ ಟೈಮು ಕೂಡ ಅವರೇ ನನಗೆ ಅಪೀಲ್ ವಿಡಿಯೋ ಕೂಡ ರೆಡಿ ಮಾಡ್ಕೊಂಡು ಕೊಟ್ಟರು. ಸೊ ಅದನ್ನೆಲ್ಲ ಟೈಪ್ ಮಾಡಿ ನನಗೆ ಕಳಿಸಿದ್ರು. ಸೊ ನಾನು ಅದನ್ನು ಬಯಟ್ ಮಾಡಿಬಿಟ್ಟು ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ದೆ. ನೋಡಿ ಸರ್, ನೋಡಿ ಬ್ರದರ್, ಕರೆಕ್ಟ್ ಇದೆಯಾ ಇದು ಅಂತ ಹೇಳಿಬಿಟ್ಟು. ಸೊ ನೋಡಿ, ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಅಂತೆಲ್ಲ ಅವರು ಸಜೆಷನ್ ಮಾಡಿದ್ದಾರೆ. ಸೊ ಇದೇ ರೀತಿ ಈವನ್ ನಾನು ಫೋನ್ ತೊಗೋಬೇಕಾದ್ರೂ ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಬ್ರದರ್ ಯಾವ್ದು ತಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಆ ಥರ ಚೆನ್ನಾಗಿ ಪಾಪ ನನ್ನ ಜೊತೆ ಏನು ಕೋಪ್ರೇಟ್ ಮಾಡಿಕೊಂಡು, ಸೊ ಯಾವುದೇ ರೀತಿ ಏನು ಒಂದು ಈಗೋನೆಸ್ ಇರುತ್ತಲ್ಲ ನೋಡಿ, ಕೆಲವೊಬ್ಬರಿಗೆ ನಾನು ತುಂಬ ಜನ ನೋಡಿದ್ದೀನಿ. ಸೊ ಒಂದು ಯೂಟ್ಯೂಬರ್ ಅಂತಂದಮೇಲೆ ಅವರಿಗೆ ಒಂಥರ ಸ್ವಲ್ಪ ಚೆನ್ನಾಗಿ ಕ್ಲಿಕ್ ಆಗಿರ್ತಾರಲ್ಲ, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಚಿಕ್ಕ ಪುಟ್ಟ ಯೂಟ್ಯೂಬರ್ಸು. ಸೊ ಹಂಗೆ ಅದೇ ರೀತಿಯೇ. ಬಟ್ ಇವರು ಆ ರೀತಿ ಇರಲಿಲ್ಲ. ಸೊ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಹಿಂಗಾಗಿದೆ ಸಿಸ್ಟರ್, ಈ ಥರ ಮಾಡ್ಕೊಂಡು ಹೋಗಬೇಕು, ನೀವು ಈ ಥರ ಬೆಳಿಬೇಕು ಅಂತೆಲ್ಲ ಕೂಡ ನನಗೆ ಎಕ್ಸ್ಪ್ಲೇನ್ ಎಲ್ಲ ಅಡ್ವೈಸ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಟೈಮ್ ಕೂಡ ನಂದು ಅಪೀಲ್ ವಿಡಿಯೋ ಹಾಕಿದ್ದೆ. ಬಟ್ ಎರಡು ಟೈಮು ಕೂಡ ನಾನು ಅಪೀಲ್ ವಿಡಿಯೋ ಹಾಕಿದಾಗ ಅದು ಎಷ್ಟು ದೇವ್ರನ್ನ ಬೇಡ್ಕೊಂಡಿದ್ದೀನಿ, ಅಪ್ಪ ದೇವರೇ, ನಾನು ಮಾಡಿರೋ ಕಷ್ಟ, ನಾನು ಮಾಡಿರೋ ಎಫರ್ಟ್ನೆಸ್ಸಿಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗಂಗೆ ಮಾಡಪ್ಪ. ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ನೆಲ್ಲ ಮಾಡಿದ್ದೀನಿ. ಬಟ್ ಈ ಟೈಮಲ್ಲಿ ಈ ಥರ ಆಯಿತು ಅಂತಂದರೆ ನಾನು ನಿಜವಾಗ್ಲೂ 2 ಟೈಮು ಅಪ್ಲೈ ಮಾಡಿದ್ದೀನಿ. ಬಟ್ 2 ಟೈಮು ರಿಜೆಕ್ಟ್ ಆಯಿತು. ಫಸ್ಟ್ ಟೈಮ್ ಕೂಡ ರಿಜೆಕ್ಟ್ ಆಯಿತು, 2 ಟೈಮ್ ಕೂಡ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ನಾನು ವೀಡಿಯೋನ ಮಾಡಲ್ಲ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸೆಕೆಂಡ್ ಟೈಮ್ ನಂದು ಅಪ್ರೂವಲ್ ಆಯಿತು. ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಸೊ ನಾನು ಫಸ್ಟು ಹೇಳಿದ್ದು ನಮ್ಮ ಮನೆಯವರಿಗೆ, ಹಿಂಗೆ ಯೂಟ್ಯೂಬ್ ಪಾರ್ಟ್ನರ್ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಮಾನಿಟೈಸೇಷನ್ ಓಕೆ ಆಗಿದೆ ರೀ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ವಿತಿನ್ ಎ ಸೆಕೆಂಡಿಗೆ ನಾನು ಕಾಲ್ ಮಾಡಿದ್ದು ಅವರಿಗೆ, ಆ ಬ್ರದರ್ಗೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ. ಸಾರಿ, ಅವಾಗ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ, ಅವ್ರು ಬ್ಯುಸಿ ಇದ್ದರು ಅಂತ ಅನಿಸುತ್ತೆ. ಸೊ ಫೋನ್ ರಿಸೀವ್ ಮಾಡಲಿಲ್ಲ. ಸೊ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೆ, ಬ್ರದರ್ ಹಿಂಗೆ ಅಕ್ಸೆಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕಂಗ್ರ್ಯಾಚುಲೇಷನ್ ಸಿಸ್ಟರ್ ಅಂತೆಲ್ಲ ಹೇಳಿದ್ರು. ಬ್ರದರ್, ಇದನ್ನ ಕ್ರೆಡಿಟ್ ನಿಮಗೆ ಹೋಗಬೇಕು, ಬಿಕಾಸ್ ನೀವೇ ಇದಕ್ಕೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂತೆಲ್ಲ ಹೇಳಿದೆ. ಬಟ್ ಇರಲಿ ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾ ಹೋಗಿ ಅಂತ ಅವರು ಸಜೆಷನ್ ಮಾಡಿದ್ರು. ಸೊ ಮಾನಿಟೈಸೇಷನ್ ಆನ್ ಮಾಡೋಕ್ಕೂ ಮುಂಚೆ ಒಂಥರ ಪ್ರಾಬ್ಲಮ್ನ ಫೇಸ್ ಮಾಡಿದೆ, ಮಾನಿಟೈಸೇಷನ್ ಆನ್ ಆದಮೇಲೆ ಒಂಥರ ಫೇಸ್ ಮಾಡಿದೆ. ಸೊ ಇದೆಲ್ಲ ಕೂಡ ಒಂಥರ ಡಿಫ್ರೆಂಟ್ ಜರ್ನಿ ಅಂತಲೇ ಹೇಳ್ಬೋದು. ಕೆಲವೊಂದ್ಸಲಿ ಏನಾಗುತ್ತೆ ಅಂತ ಅಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗದೇ ಒಂದು. ಬಟ್ ಏನೇ ಆಗಲಿ ನಾವು ಅಂದ್ಕೊಂಡಿರೋದು ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಮ್ಮ ಎಫರ್ಟ್ನೆಸ್ಸು ಇದ್ದೇ ಇರಬೇಕು ಆ್ಯಂಡ್ ಪೇಷನ್ಸ್ ಕೂಡ ಇರಬೇಕು. ನಾವೇನೋ ಒಂದು ಅಚೀವ್ ಮಾಡ್ತೀವಿ ಅಂತ ಅಂದಾಗ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಹೋಪ್ ಕೂಡ ಕಳ್ಕೊಬಾರ್ದು. ಮತ್ತು ನಾವು ಒಂದು ಪೇಷನ್ಸ್ ಇಟ್ಟು ವೆಯ್ಟ್ ಮಾಡಬೇಕು. ಒಂದು ಸಕ್ಸಸ್ ನೋಡಬೇಕು ಅಂತಂದರೆ ನಾವು ಖಂಡಿತವಾಗ್ಲೂ ಪೇಷನ್ಸ್ ಇರಬೇಕು. ಸೊ ತಾಳ್ಮೆಯಿಂದ ನಾವು ನಿಧಾನವಾಗಿ ಹೆಜ್ಜೆ ಇಡ್ತಾ ಹೋಗಬೇಕು. ಸೊ ಈ ರೀತಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ಒಂದೊಂದ್ಸಲ ನನಗೆ ಎಷ್ಟು ಹಿಂಸೆ ಆಗೋದು ಅಂತ ಅಂದರೆ ಸುಮ್ಮನೆ ಇದ್ದಿದ್ರು ಆಗೋದು, ಯಾಕಪ್ಪ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಮಾಡ್ತಿರ್ಬೇಕಾದ್ರೆ ಇದ್ದಿದ್ದು ಜೋಶು ಮತ್ತೆ ಹೋಗ್ತಾ ಇರಲ್ವಲ್ಲ ಅಂತ ಕೆಲವೊಂದು ಸಲ ಕೂಡ ಅನ್ನಿಸ್ತು. ಸೊ ಅವರಿಗೆಲ್ಲ ನಾನು ಮಾಡ್ತಿದ್ದೀನಿ ಅಂತ ಗೊತ್ತು, ರಿಲೇಷನ್ ಅವ್ರಿಗೆ ಆಗಲಿ ಎಲ್ಲರಿಗೂ ಕೂಡ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಸೊ ನಡುವೆ ನಾನು ಡ್ರಾಪ್ ಮಾಡಿದ್ರೆ
ಸೊ ಎಲ್ಲಿ ನನ್ನ ಅವರು ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಅಂದು ಈಗ ಇಲ್ಲಿಗೆ ಬಿಟ್ಬಿಟ್ಲಲ್ಲ ಅಂತ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ತಲೆಯಲ್ಲಿತ್ತು, ಈ ರೀತಿ ಏನಾದ್ರು ಅನ್ಕಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಬಿಡಬಾರ್ದು ಅನ್ನೋದು ಕೂಡ ಇತ್ತು. ಅದು ಒಂಥರ ನನಗೆ ಒಂಥರ ಮೋಟಿವೇಶನ್ನೇ ಆಗೋಯ್ತು. ಯಾಕೆ ಹೇಳಿ, ಅದು ಇರಲಿಲ್ಲ ಅಂತಂದಿದ್ರೆ ನನ್ನ ಮೈಂಡ್ ಸೆಟ್ಟಲ್ಲಿ ಸೊ ನಾನು ಮತ್ತೆ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ. ಸೊ ಅದೊಂಥರ ನನಗೆ ಪಾಸಿಟಿವ್ ಆಗಿ ನಾನು ತಗೊಂಡೆ ಅದನ್ನು. ಸೊ ನೆಗೆಟಿವ್ ಆಗಿ ತಗೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳಿ. ನೋಡಿ, ಪಾಸಿಟಿವ್ ತಗೊಂಡಿರೋ ಹೊತ್ತಿಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ತನಕ ಬಂದಿರೋದು. ಹಾಗೆ ಯಾವುದನ್ನೇ ಆಗಲಿ ನಾವು ಅವ್ರನ್ನ ನೆಗೆಟಿವ್ ಥಾಟ್ಸ್ ಅಂತೇಳಿ ನಮ್ಮ ತಲೆಗೆ ಹೋಗುತ್ತಲ್ಲ, ಸೊ ಅದನ್ನು ನಾವು ನೆಗೆಟಿವ್ ಆಗಿ ತಗೋಬಾರ್ದು. ಪಾಸಿಟಿವ್ ಆಗಿ ತಗೊಳ್ಳಿ, ಅದನ್ನು ಒಳ್ಳೆ ರೀತಿಯಿಂದ ತಗೊಳ್ಳಿ. ಖಂಡಿತವಾಗ್ಲೂ ನೀವು ಒಂದು ಸಕ್ಸಸ್ನ ನೋಡ್ತೀರಾ. ಸೊ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸಫರ್ನ ಮಾಡಿದ್ದೀನಿ. ಏನು ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೆ, ಅವನೂ ಕೂಡ ಮಲಗಿಸ್ತಿದ್ದೆ, ನನ್ನ ಮಗನೂ ಕೂಡ ಮಲಗಿಸ್ಬಿಟ್ಟು ನನ್ನ ಮಗಳೂ ಕೂಡ ಬೆಳಗ್ಗೆ ಬೇಗ ಹೋಗ್ಬಿಟ್ಟಳು. ನಮ್ಮ ಮನೆಯವರು ಕೂಡ ಬೇಗನೆ ಹೋಗ್ತಾ ಇದ್ರು. ಸೊ ಇವನಿಗೂ ಪಾಪಂಗೂ ಕೂಡ ಅವಾಗ ಚಿಕ್ಕವನಲ್ವಾ, ಸೊ ಇವನಿಗೂ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಮಿಕ್ಕಿ ಇರೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸೊ ವಿಡಿಯೋ ಮಾಡ್ಕೋಬೇಕಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಕೆಲಸ ಎಲ್ಲ ಮಾಡಿಸಿ ಬೇಗ ಮುಗಿಸ್ಬಿಟ್ಟು ತಿಂಡಿನೂ ಕೂಡ ತಿಂತಿರ್ಲಿಲ್ಲ ನಾನು ಸರಿಯಾಗಿ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಹಂಗಾಗಿ ಅವ್ನಿಗೆ ಪಾಪನ ಮಲಗಿಸ್ಬಿಟ್ಟು ಎಲ್ಲ ಕೆಲಸನ ಮುಗಿಸಿ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇರ್ತೀನಿ. ಅಷ್ಟೊತ್ತಿಗೆ ಎದ್ದು ಕಿರ್ಚ್ಕೊಂಬಿಡೋನು. ಸೊ ಅವನಿಗೇನು ಜೋಲಿಲಿಂದ ಎತ್ಕೊಂಡ್ಬಿಟ್ಟು ಸ್ವಲ್ಪ ಆಡಿಸ್ಬೇಕಾಗಿತ್ತು ಆವಾಗ. ಸೊ ನನಗೆ ಅವಾಗ ಆಡ್ಸೋಕ್ಕೆ ಟೈಮ್ ಇರಲಿಲ್ಲ ಅವನನ್ನು. ಸೊ ಇದ್ರ ಕಡೆ ಬೇರೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತಲ್ಲ, ಹಂಗಾಗಿ ಸೊ ನನಗಂತೂ ಕೆಲವೊಂದ್ಸಲ ಸಿಟ್ಟು ಬಂದುಬಿಡೋದು. ನಾನು ಅಷ್ಟು ನೀಟಾಗಿ ಬಿಸಿ ನೀರು ಹಾಕ್ಬಿಟ್ಟು ಮಲಗಿಸಿದ್ರು ಕೂಡ ಒಳ್ಳೆ ವಿಡಿಯೋ ಮಾಡ್ಬೇಕಾದ್ರೆ ಎದ್ಬಿಡ್ತಾನಲ್ಲಪ್ಪ ಇವನು, ಕಿಯೋ ಮರೆಯೋ ಅಂತಾನೆ ಅಂತೇಳಿ. ಮತ್ತು ನನಗದು ಗೊತ್ತಿರಲಿಲ್ಲ, ಕೆಲವೊಂದ್ಸಲ ಮಕ್ಕಳನ್ನ ಅದೆಲ್ಲ ಹಾಕೋದು ಬೇಡವೋ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರಿಕೆ ಇತ್ತು. ಏನಾದರೂ ನಾಯ್ಸ್ ಸೌಂಡ್ ಬಂತು ಅಂತ ಅಂದರೆ ಎಲ್ಲಿ ಏನಾಗುತ್ತೋ, ಯೂಟ್ಯೂಬಿಂದು ಏನು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಅಂದ್ಕೊಳ್ತಿದ್ದೆ. ಸೊ ಮಕ್ಕಳು ಅಳೋದಾಗಿರ್ಬೋದು, ಒಂದು ಟಿ ವಿ ಸೌಂಡ್ ಆಗಿರ್ಬೋದು, ಮೊಬೈಲ್ ಸೌಂಡು ಬಂದರೆ ಎಲ್ಲಿ ಮಾನಿಟೈಸೇಷನಿಗೆ ಪ್ರಾಬ್ಲಮ್ ಆಗುತ್ತೋ ಅಂತ ಅಂದ್ಕೊಂಡು ಬಬ್ಲು ಅವಾಗ ಆಡಿಸ್ಬಿಟ್ಟು ಹೋಗಿ ನಿಧಾನಕ್ಕೆ ಹೋಗಿ ಮಲಗಿಸಿ ಅವನನ್ನು ಮತ್ತೆ ಬರ್ತಿದ್ದೆ, ಮತ್ತೆ ಎದ್ಬಿಡೋನು. ಸೊ ಸುಮಾರು ಸಲ ಆ ರೀತಿ ಮಾಡಿದ್ದಾನೆ. ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ರಾತ್ರಿ ಹೊತ್ತು ಮಾಡೋಣ ಅನ್ನೋಕ್ಕೆ ಬೆಳಗ್ಗೆಯಿಂದ ಎಲ್ಲ ರೆಸ್ಟ್ಲೆಸ್ ಆಗಿರ್ತೀನಿ. ಮತ್ತು ರಾತ್ರಿ ಹೊತ್ತು ರೆಸ್ಟ್ ಮಾಡಲಿಲ್ಲ ಅಂತಂದರೆ ಆಗಿರೋ ಪೊಸಿಷನಲ್ಲಿ ತುಂಬ ಹಿಂಸೆ ಆಗುತ್ತೆ ಅಂತ ಅನಿಸುತ್ತೆ. ಕೆಲವೊಂದು ಸಲ ನಿಜಕ್ಕೂ ಫ್ರೆಂಡ್ಸ್, ನೀವು ನಂಬಲಿಕ್ಕಿಲ್ಲ, ನಾನು ಆ ಟೈಮಲ್ಲಿ ರೆಸ್ಟ್ ಮಾಡಿದಿದ್ರೆ ಈ ಟೈಮಲ್ಲಿ ಇಷ್ಟೊಂದು ಸಫರ್ನೆಸ್ ಆಗ್ತಿರ್ಲಿಲ್ಲ. ಸಿಕ್ಕಾಬಿಟ್ಟೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ನಾರ್ಮಲ್ ಡೆಲಿವರಿನೇ ಆಗಿರ್ಬೋದು, ಬಟ್ ಸಮ್ಟೈಮ್ಸು ಸ್ವಲ್ಪ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ. ಒಂದು 10 ನಿಮಿಷನಾದರೂ ಹಿಂಗೆ ನೀಟಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಏನು ಅನಿಸಲ್ಲ. ಬಟ್ 10 ನಿಮಿಷ ಕೂಡ ನಾವು ರೆಸ್ಟ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಸೊ ನನಗೆ ಅವಾಗ ನಮ್ಮ ಅಮ್ಮ ಹಂಗಂತಿತ್ತು, ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಮ್ಮ, ಮತ್ತೆ ಮಾಡೋಕ್ಕಾಗಲ್ಲ, ಇದು ಮುಗೀತು ಅಂತ ಅಂದರೆ ನೀನಾಗೆ ಮಲಗ್ತೀನಿ, ನೀನಾಗೆ ರೆಸ್ಟ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಈ ಟೈಮಲ್ಲಿ ಸುಮ್ಮನೆ ರೆಸ್ಟ್ ಮಾಡು ಅಂತ ಹೇಳೋರು. ಬಟ್ ನಾನು ಅದನ್ನು ತಲೆಗೆ ಹಾಕಂತಿರ್ಲಿಲ್ಲ, ಬಿಡು ಅಂತ ಇದ್ದೆ. ಬಟ್ ಈಗ ಅನಿಸ್ತಿದೆ ನನಗೆ, ನಿಜವಾಗ್ಲೂ ಆ ಟೈಮಲ್ಲಿ ನಾವು ರೆಸ್ಟ್ ಮಾಡಿದಿದ್ರೆ ಈ ಟೈಮಲ್ಲಿ ನಾನು ಸಮ್ಟೈಮ್ಸ್ ಸಫರ್ ಮಾಡೋದೇ ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವೇ ಮಾಡ್ಕೋಬೇಕು ಅಂತ ಅಂದಾಗ ರೆಸ್ಟು ತುಂಬಾ ಇಂಪಾರ್ಟೆಂಟು. ನಾವು ಏನೋ ಯಾವುದ್ರ ಬಗ್ಗೆನೋ ಮಾಡ್ತಿದ್ದೀವಿ ಅಂತ ಅಂದಾಗ ಸೊ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ನಮ್ಮ ಹೆಲ್ತ್ ಕಡೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ನಾವು ಚೆನ್ನಾಗಿದೆ ನಮ್ಮ ಫ್ಯೂಚರ್ ಕೂಡ ಅಲ್ವಾ. ಸೊ ಹಂಗೆ ಅದೇ ರೀತಿಯೇ ನಾನು ಆ ಟೈಮಲ್ಲಿ ನಿಜವಾಗ್ಲೂ ಮಾಡಿದಿದ್ರೆ ಈ ಟೈಮಲ್ಲಿ ಅಷ್ಟೊಂದು ಸಫರ್ನೆಸ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲ ಕೆಲಸನೂ ಮುಗಿಸಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ಲೆಸ್ ಅಂತ ಅನ್ನಿಸ್ಬಿಡುತ್ತೆ. ಸಮ್ಟೈಮ್ಸು ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಸೊ ನಾನು ಅವಾಗ ಹಂಗೆ ಅನ್ಕೊತಾ ಇರ್ತೀನಿ, ನಮ್ಮ ಮನೆಯವ್ರ ಮಾತು ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತಲ್ವ, ನಾನು ರೆಸ್ಟ್ ಮಾಡಿದರೆ ಇಷ್ಟೊಂದು ಸಫರ್ನೆಸ್ ಮಾಡೋಂಗೆ ಇರ್ತಿರ್ಲಿಲ್ವಲ್ಲ ಅಂತೇಳಿ. ನಮ್ಮ ಮನೆಯವ್ರು ಎಷ್ಟು ಹೇಳಿದ್ರು ಕೂಡ ನಾನು ಕೇಳಲಿಲ್ಲ. ಬಟ್ ಸ್ನಾನ ಮಾಡಿ ಬಂದ್ಬಿಟ್ಟು ಮಲ್ಕ ಅಂತ ಬಿಟ್ಟರೆ ನಮ್ಮಮ್ಮ ನನ್ನ ಬ್ಲ್ಯಾಂಕೆಟ್ ಒಳಗಡೆ ಫೋನ್ ನೋಡ್ತಾಯಿದ್ದೆ, ಹಿಂಗೆ ಮಾಡಬೇಕಾ ಅಂತ. ಸೊ ಮಾಡಿದ್ದು ಒಂದು ಒಳ್ಳೆ ಉದ್ದೇಶನೇ ಆಗಿರ್ಬೋದು. ಬಟ್ ನನ್ನ ಹೆಲ್ತ್ ಕಾನ್ಷಿಯಸ್ ನೋಡ್ಕೊಂಡ್ರೆ ಸೊ ನಾನು ಅವಾಗ ರೆಸ್ಟು ನನಗೆ ನೀಡ್ಸ್ ಇತ್ತು. ಬಟ್ ನಾನು ಮಾಡಲಿಲ್ಲ ಅನ್ನೋದೊಂದು ಬೇಜಾರಾಗ್ತಿರುತ್ತೆ. ಇವಾಗ ಮಲ್ಕಂತೀನಿ ಅಂತಂದ್ರೂ ಮಲ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಮಕ್ಕಳಿರ್ತವೆ, ಕೆಲಸ ಮಾಡೋದು, ನಾನು ಮಲ್ಕಂತು ಅಂತ ಅಂದರೆ ಮನೆ ಕೆಲಸ ಆಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದೆಲ್ಲ ಹಿಂಸೆ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಆ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದೆ. ಕೆಲವೊಂದು ಸಲ ತಿಂತಾ ಇರಲಿಲ್ಲ ಟೈಮಿಗೆ ಕರೆಕ್ಟಾಗಿ. ಬಟ್ ಯಾವುದೇ ಕಾರಣಕ್ಕೂ ನಾನು ಮಕ್ಳಿಗೆ ಮಾತ್ರ, ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾತ್ರ ನಾನು ಮಿಸ್ ಮಾಡ್ತಾನೆ ಇಲ್ಲ. ನಾನು ಏನು ಅಡುಗೆ ಮಾಡಬೇಕು ಅದನ್ನು ಮಾಡ್ತಿದ್ದೆ. ಹಂಗೆ ಈ ಕಡೆ ಯೂಟ್ಯೂಬಿಗೂ ಏನು ನಾನು ಟೈಮ್ ಕೊಡಬೇಕು ಅದನ್ನು ಕೂಡ ಕೊಡ್ತಿದ್ದೆ. ನಾನೇನು ಫ್ರೆಂಡ್ಸ್ ನಿಜವಾಗ್ಲೂ
ನಾನೇನು ಡೆಲಿವರಿ ಆಗಿದೆ ನನಗೆ ನಾನು ಬೆಡ್ ರೆಸ್ಟಲ್ಲಿರಬೇಕು ನನ್ನ ಆ ಥರ ಮೈಂಡ್ಸೆಟ್ಟೇ ಇಲ್ಲ. ಸೊ ನಾನು ಆರಾಮಿದ್ದೀನ, ಸ್ವಲ್ಪ ದಿನ ಅಷ್ಟೇ, ಒಂದು 15 days to 1 monthವರೆಗೂ ನೀಟಾಗಿ ಬೆಡ್ ರೆಸ್ಟ್ ಮಾಡಿದೆ. ಸೊ ಆಮೇಲೆ ನಾನು ಆಟೋಮೆಟಿಕ್ ನನ್ನ ಕೆಲಸನೆಲ್ಲ ಮಾಡ್ಕೊಂಡೆ, ನನ್ನ ಕೈಲಾಗಿದ್ದನ್ನು ನಾನು ಮಾಡ್ಕೊಳ್ತಾ ಹೋದೆ. ಇನ್ನು ನಮ್ಮ ಅಮ್ಮ ಕೂಡ ಒಬ್ಬರೇ ಇದ್ರಲ್ಲ, ಸೊ ಅಟ್ ಎ ಟೈಮಿಗೆ ತಿಂಡಿ ಆಗಿರ್ಬೋದು, ಮಕ್ಳಿಗೆ ಅದೆಲ್ಲ ರೆಡಿ ಮಾಡಿ ಕಳಿಸ್ಬೇಕಿತ್ತಲ್ವ. ಸೊ ಹಂಗಾಗಿ ನಮ್ಮ ಅಮ್ಮಗೂ ಕೂಡ ಎದ್ದು ಸಪೋರ್ಟ್ ಮಾಡಿಕೊಡ್ತೈತೆ, ಯಾವುದೇ ಕಾರಣಕ್ಕೂ ಮಲಕ್ಕೊಳ್ಳಿಲ್ಲ. ನಾನು ಬಾಣ್ತೀನಿ, ನಾನು ಮನೆಯೇ ಇರಬೇಕು ಅನ್ನೋದೊಂದು ಮೈಂಡ್ಸೆಟ್ಟಲ್ಲಿ ಇರಲಿಲ್ಲ ನನಗೆ. ಸೊ ಅಮ್ಮನ ಜೊತೆ ನಾನು ಕೂಡ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ನಮ್ಮಮ್ಮ ಎಲ್ಲ ಹೆಚ್ಕೊಟ್ರು ಅಂತಂದರೆ ನಾನೆಲ್ಲ ಒಗ್ಗರಣೆಗೆ ಹಾಕಿ ಕೊಡ್ತಿದ್ದೆ, ತಿಂಡಿ ಗಿಂಡಿ ಎಲ್ಲ ಬೆಳಗ್ಗೆ ಬೇಗ ಇದ್ದು ನಾನು ಕೂಡ ಮಾಡ್ತಿದ್ದೆ. ಬಟ್ ಶೀತ ಆಗ್ದಂಗೆ ಪಾಪುಗೆ ಏನು ಸಮಸ್ಯೆ ಆಗದೆ ಇದ್ದಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಸೊ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ನಾನು ಏನು 4,000 ವಾಚ್ ಟೈಮು ಮತ್ತು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿದೆ. ನೆಕ್ಸ್ಟ್ ಆಫ್ಟರ್ ಇರೋದು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಏನೋ ಒಂದು ಯೂಟ್ಯೂಬ್ ಮಾಡಿದ್ದೀವಿ, ಮಾನಿಟೈಸೇಷನ್ ಆಗಿಬಿಡುತ್ತೆ, 4,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ 1,000 ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಅಂದರೆ ಮಾನಿಟೈಸೇಷನ್ ಅಪ್ಲೈ ಆಗಿಬಿಡುತ್ತೆ, ನಾವು ದುಡ್ಕೊಂಬಿಡೋದೆ, ದುಡ್ಡು ದುಡಿಯೋದೆ ಅಂತ ಹೇಳಿ ಖಂಡಿತವಾಗ್ಲೂ ಅಲ್ಲ. ಎಷ್ಟು ವಿಚಾರಗಳನ್ನು, ಎಷ್ಟು ಜನನ ನಾವು ಏನೋ ಇಗ್ನೋರ್ ಮಾಡಬೇಕಾಗ್ತಾ ಹೋಗುತ್ತೆ. ಅಂದರೆ ಯಾವ ಥರ ಗೊತ್ತಾ, ಇಗ್ನೋರು ಅಂತ ಅಂದರೆ ನಮಗೆ ಬೇಡವಾದ ಜನರು ನಾವು ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತ ಅಂದಾಗ ನಮಗೆ ಗೇಲಿ ಮಾಡೋರು ಇರ್ತಾರೆ ಅಂತ ನಾನು ಹೇಳಿದ್ನಲ್ಲ. ಸೊ ಅವ್ರನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕು, ಆಯಿತಾ. ನಾವು ಗುಡ್ ಥಿಂಗ್ಸ್ ಏನಿದೆ ಅದನ್ನು ನಾವು ತಗೊಳ್ತಾ ಹೋಗಬೇಕು. ಮತ್ತು ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂತ ಅಂದಾಗ ಈಗ ಏನಾದ್ರು ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಸೊ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ನಾವು ಅದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದನ್ನು ಕೂಡ ಫಂಕ್ಷನ್ಗಳು ಸ್ಯಾಕ್ರಿಫೈಸ್ ಮಾಡಬೇಕಾ. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ತುಂಬ ಸಲ ವಿಡಿಯೋಗೋಸ್ಕರನೇ ಇವತ್ತು ಅಲ್ಲಿಗೆ ಹೋಯ್ತು ಅಂತ ಅಂದರೆ ವಿಡಿಯೋ ಹಾಕೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಅಲ್ಲಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡೋಣ. ತುಂಬ ಸಲ ಫಂಕ್ಷನ್ಗಳ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳಿದ್ದು, ಕೆಲವು ಫಂಕ್ಷನ್ಗಳ್ನೇ ಆಗಲಿ ಬೇರೆ ಯಾವುದನ್ನೇ ಆಗಲಿ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ, ಒಂದು ಏನು ಸಕ್ಸಸ್ನ ನೋಡಬೇಕು ಅಂತ ಅಂದಾಗ ಕೆಲವೊಂದು ಸಲ ನಾವೆಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮಗೆ ನಾವು ಟೈಮ್ ಕೊಡ್ಕೊಳ್ಳೋಕ್ಕಾಗಲ್ಲ. ಸೊ ಆ ರೀತಿ ಎಲ್ಲ ಆಗೋಗುತ್ತೆ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ಸೊ ನೋಡಿದ್ರಲ್ಲ, ನಿಮ್ಮ ಯೂಟ್ಯೂಬ್ ಜರ್ನಿನೂ ಕೂಡ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀರಾ, ಸೊ ನಿಮ್ಮ ಯೂಟ್ಯೂಬ್ ಜರ್ನಿನೂ ಕೂಡ ತುಂಬ ಚಾರ್ಮಿಂಗ್ ಆಗಿರಲಿ ಅಂತ ಕೇಳ್ಕೊತೀನಿ. ನೀವು ಏನು ಒಂದು ಗೊತ್ತಾಗಲಿಲ್ಲ ಅಂತ ಅಂದಾಗ ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈಗಿನ ಟೆಕ್ನಾಲಜಿ ತುಂಬ ಮೂವಿಂಗಲ್ಲಿದೆ. ಸೊ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾವ್ದಾದ್ರು ಒಂದು ಟೆಕ್ ಚಾನಲ್ಸ್ನ ನೋಡಿ ನೀವು ತಪ್ಪೋ ಸರಿನಾ ಅಂತ ಹೇಳ್ಬಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗಿ. ಬಟ್ ತಪ್ಪಾಗಿದೆ ಆಯ್ತಲ್ಲ ಅಂಥೇಳಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ತಪ್ಪಿದೆ ಅಂತ ಅಂದರೆ ಅದಕ್ಕೆ 100 ಸೊಲ್ಯೂಷನ್ಸ್ ಕೂಡ ಇದ್ದೇ ಇರುತ್ತೆ. ಮತ್ತು ಆದಷ್ಟು ನೀವೇನು ಮಾಡ್ತಾ ಇದ್ದೀರಾ ವೀಡಿಯೋಸ್ನ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇದ್ರ ಜೊತೆ ನಿಮ್ಮ ಹೆಲ್ತ್ ಕಾನ್ಷಿಯಸ್ಸು ಕೂಡ ಚೆನ್ನಾಗಿರಲಿ. ಬಿಕಾಸ್ ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯೂಚರ್ ಅಲ್ವಾ. ಸೊ ಹಂಗಾಗಿ ನಾವು ಚೆನ್ನಾಗಿತ್ತು ಅಂತ ಅಂದಾಗ ನಾವು ಚೆನ್ನಾಗಿರೋ ವಿಡಿಯೋ ಕೂಡ ನಾವು ಮಾಡ್ಕೋಬೋದು. ಸೊ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ. ಬಿಕಾಸ್ ನಾನು ಮಾಡ್ಕೊಂಡಿರೋ ಮಿಸ್ಟೇಕ್ನ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ನ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ನಾನು ಮಿಸ್ಟೇಕ್ನ ಮಾಡ್ಕೊಂಡಿದ್ದೀನಿ ಆ ಟೈಮಲ್ಲಿ ಅನ್ನೋದು ನನಗೆ ಮಾತ್ರ ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಗೇನಾದರೂ ಯೂಟ್ಯೂಬ್ ಬಗ್ಗೆ, ನಿಮ್ಮ ವಿಡಿಯೋಗಳ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ಪೇಷನ್ಸ್ ಇಟ್ಟು ನೀಟಾಗಿ ನೋಡಿಕೊಂಡು ಏನಾಗಿದೆ ಅಂತ ಹೇಳ್ಬಿಟ್ಟು, ಸೊ ಆಮೇಲೆ ನಿಮಗೆ ಗೊತ್ತಾಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಟೆಕ್ ಚಾನಲ್ನ ನೋಡಿ ತಿಳ್ಕೊಡಿ. ಸೊ ನೀವು ಕರೆಕ್ಟಾಗಿ ನಿಮಗೆಲ್ಲ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಮಾತಾಡ್ತಾ ಹೋಯ್ತು ಅಂತ ಅಂದರೆ ಎಷ್ಟು ಲೆಂತಿ ವಿಡಿಯೋ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಕರೆಕ್ಟಾಗಿ ವೀಡಿಯೋಸ್ನ ಮಾಡ್ಕೊಂಡೋಗಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡೋಗಿ, ಮತ್ತು ನಿಮಗೆ ಏನು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಒಳ್ಳೆ ರೀತಿಯಾಗಿ, ಸೊ ಅದನ್ನು ಕೂಡ ಮಾಡ್ತಾ ಹೋಗಿ. ಖಂಡಿತ ನೀವು ಸಕ್ಸಸ್ನ ಕಾಣ್ತೀರಾ. ಕೆಲವೊಂದು ಮಿಸ್ಟೇಕ್ ಆಯಿತು ಅಂತ ಅಂದರೆ ಬೇರೆ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಮಾಡ್ತಾ ಹೋಗಿ, ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಕೂಡ ಮಾಡಿದ್ದೀರಾ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೊಂದೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ನಾವು ಮಾಡಿರ್ತೀವಿ. ಜಸ್ಟ್ ಒಂದೇ ಒಂದು ಸೆಕೆಂಡ್ ಸಾಕು ನಾವು ಏನು ಯೂಟ್ಯೂಬಿಂದ ಹೊರಗಡೆ ಬರೋಕ್ಕೆ. ನಾವು ಒಂದು ಸಲ ಮೈಂಡ್ಸೆಟ್ಟಲ್ಲಿ ನಾವು ನಾನು ಹೊರಗೆ ಹೋಗಬೇಕು ಅಂತ ಒಂದು ಮೈಂಡ್ಸೆಟ್ ಬಂತು ಅಂತ ಅಂದರೆ ಸೊ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಅದನ್ನು ನೀವು ಮೈಂಡ್ಸೆಟ್ ತೊಗೋಬೇಡಿ. ಸೊ ನೀವು ಮಾಡಬೇಕು ಅಷ್ಟೇ. ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಮಾಡ್ಕೊಂಡು ಹೋಗಿ. ನಿಮ್ಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ಕೊಂಡು ಹೋಗಿ. ಸೊ
ಆವಾಗ ನೀವು ಸಕ್ಸಸ್ನ ನೋಡ್ತೀರಾ. ನಾವು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ನನ್ನ ಯೂಟ್ಯೂಬ್ ಜರ್ನಿ. ಸೊ ನಂಗೆ ಸ್ಟಾರ್ಟಿಂಗ್ ಮೆಸೇಜ್ ಮಾಡಿದಾಗ ನನಗೆ ಹೇಳಿದೆ, ನಿಮಗೆ ಕಮೆಂಟ್ ಮಾಡಿದಾಗ ನಂದೇನಂತ ಹೇಳ್ಕೊಳ್ಳೋಂಥ ಏನು ಜರ್ನಿ ಅಲ್ಲ, ಸೊ ಅಷ್ಟು ದೊಡ್ಡ ಸಕ್ಸಸ್ ನಾನು ನೋಡಿಲ್ಲ, ಮಾಡಬೇಕು ಬೇಡವೋ ಅಂತ ಅನ್ನಿಸ್ತು. ಬಟ್ ಇರಲಿ, ನನ್ನ ಒಂದು ಸಬ್ಸ್ಕ್ರೈಬರ್ಸು ಪಾಪ ನನ್ನ ಬಗ್ಗೆ ಕೇಳಿದಾರಲ್ಲ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾನು ವಿಡಿಯೋನ ಮಾಡಿದ್ದೆ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ನಾನು ನನ್ನ 1.5 ವರ್ಷದಲ್ಲಿ ಏನೆಲ್ಲ ನನ್ನ ಯೂಟ್ಯೂಬ್ ಜರ್ನಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಯಾರಿಗಾದರೂ ವಿಡಿಯೋನ ಶೇರ್ ಮಾಡಬೇಕು ಈ ವಿಡಿಯೋನ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು, ನಿಮ್ಮೊಂದು ಸಪೋರ್ಟು ನನ್ನ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಯಾವುದೇ ಆಗಲಿ ಫ್ರೆಂಡ್ಸ್, ಈಗ ನಾವು ಸಪೋರ್ಟ್ ಮಾಡಿ ನೋಡಿ, ನೀವು ಕಮೆಂಟನ್ನು ರೈಸ್ ಮಾಡೋಕ್ಕೆ ನನಗೊಂದು ಮೋಟಿವೇಶನಲ್ಲಿ ಏನು ಗೊತ್ತಾ, ನನಗೊಂದು ಟಾಪಿಕ್ ಸಿಕ್ತು ಮಾತಾಡಲಿಕ್ಕೆ. ಸೊ ನನ್ನ ಒಬ್ಬರು ಕನ್ಸಿಡರ್ ಮಾಡಿಬಿಟ್ಟು ಕಮೆಂಟ್ ಮಾಡಿದ್ದಾರೆ, ಸೊ ನಾನು ಇವರಿಗೆ ಒಂದು ರೀಪ್ಲೈ ಮಾಡಬೇಕು, ನಾನು ಇದಕ್ಕೆ ಆನ್ಸರ್ ಮಾಡಬೇಕು ಅನ್ನೋದೊಂದು ನನ್ನ ಮೈಂಡ್ ಸೆಟ್ ಬಂತ. ಸೊ ಇದೇ ರೀತಿಯೇ ನಿಮ್ಮ ಒಂದು ಕಮೆಂಟು ಮತ್ತು ನಿಮ್ಮ ಒಂದು ಲೈಕ್ಸು ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ನಮ್ಮ ಒಂದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯೇ ನನಗೂ ಕೂಡ ನೋಡಿ, ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದಾಗ ನನಗೊಂಥರ ಖುಷಿ ಅನಿಸುತ್ತೆ. ಸೊ ನನ್ನನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ನನ್ನಿಂದ ಈ ಕ್ವಶನ್ಗೆ ಆನ್ಸರ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಅವ್ರು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೊ ಅದೇ ರೀತಿಯೇ ಆಯಿತು. ಇದೇ ಅಂತಲ್ಲ ಫ್ರೆಂಡ್ಸ್, ನಿಮಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತೀನಿ. ಸೊ ಯೂಟ್ಯೂಬಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಮಕ್ಕಳು ವಿಚಾರನೆ ಆಗಿರ್ಬೋದು, ಒಂದು ರೆಸಿಪಿ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ಕೂಡ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.